ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಆಶಾ ಅಂತ ಹೇಳಿ ಸ್ನೇಹಿತರೆ. ಇವ್ರದ್ದು ಬಂದ್ಬಿಟ್ಟು ಯಾದಗಿರಿ. ನೋಡಿ, ಇವ್ರದ್ದು ವಿಚಾರ ಏನಪ್ಪ ಅಂತಂದರೆ ಲ್ಯಾಂಡ್ ಡೀಲ್ ಬಗ್ಗೆ. ಸಣ್ಣ ಜಮೀನಿದೆ, ಅದನ್ನು ಮಾರಾಟ ಮಾಡಬೇಕು ಅಂತ ಅಷ್ಟೇ. 4.5 ಎಕರೆ ಇದೆ ಅಷ್ಟೇ ಇವ್ರದ್ದು. ಅದು ಗೆದ್ಲು ಭೂಮಿ ಕಣ್ರಿ, ಏನೂ ಇಲ್ಲ. ಮಳೆಗಾಲದಲ್ಲಿ ಕಡ್ಡೆ ಬೀಜ ಹಾಕ್ತೀವಿ ಬಿಟ್ಟರೆ ಇನ್ನೇನು ಹಾಕೋದಿಲ್ಲ. ಅದೇ ಒಂದು ದೊಡ್ಡ ವಿಷಯ ಅಂತ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಮನೆಯಲ್ಲಿ ರಾತ್ರಿ ಆದರೆ ರಾಮಾಯಣ ಮಹಾಭಾರತ ನಡೆಯುತ್ತೆ, ಅದು ಮಧ್ಯರಾತ್ರಿಯಲ್ಲಿ ಶುರುವಾಗೋದು ಅಂತ ಹೇಳಿದ್ದಾರೆ. ಏನಕ್ಕೆ ಎತ್ತ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಸ್ನೇಹಿತರೆ ಡೀಟೇಲ್ ಆಗಿರೋ. ಹಾಗಾಗಿ ಇನ್ನು ಮುಂದೆ ಅದನ್ನು ಮಾರಿ ಒಂದು ಪುಟ್ಟ ಮನೆ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ. ಆಸಕ್ತಿ ಇದ್ದರೆ ಯಾರು ಬೇಕಾದ್ರೂ ತಗೋಬೋದು. ನಿತ್ಯ ಸಮಸ್ಯೆಗಳು ಹೆಚ್ಚಾಗುತ್ತಾ ಇದ್ದಾವೆ, ಅದರಿಂದ ಮಾರಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಮಾರಲೇಬೇಕು ಅಂತ ಒಂದು ಹಠ ಹಿಡಿದು ಆಗಿದೆ, ಅದಕ್ಕೋಸ್ಕರ ದೃಢ ನಿರ್ಧಾರ ಮಾಡಿ ಆಗಿದೆ. ಎಕರೆಗೆ 5 ಲಕ್ಷ ಇರುತ್ತೆ. ಹಾಗಾಗಿ ಇಷ್ಟ ಇದ್ದವರು ನೇರವಾಗಿ ಮಾತಾಡಿ ನೋಡಿ ಅಂತಕ್ಕಂಥದ್ದು ಈ ಒಂದು ಜಮೀನು ಬಗ್ಗೆ ಹೇಳಲಾಗಿದೆ. ಇನ್ನು ಜಮೀನಿನಲ್ಲಿ ನೀರಿನ ಸಮಸ್ಯೆ ಇಲ್ಲ. ಏನಕ್ಕೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಎಳೆಯಾಗಿ. ನೋಡಿ, ಮೊದಲನೇದಾಗಿ ಜಮೀನು ಪಕ್ಕ ದೊಡ್ಡ ಬೆಟ್ಟ ಇದೆ, ವಿಶ್ರಾಂತಿಗೆ ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಅಕ್ಕಪಕ್ಕದಲ್ಲಿ ಎಲ್ಲರೂ ಸಹ ಸಂಬಂಧಿಕರ ಜಮೀನೇ ಇರೋದು, ಏನು ಕಿರಿಕಿರೋದಿಲ್ಲ. ಬೇಕಾದ್ರೆ ಅರ್ಧ ಗುಂಟೆ ಅಣ್ಣನ ಜಮೀನು ಕೂಡ ಕೊಡಿಸ್ತೀನಿ, ಅದರಲ್ಲೇನು ತೊಂದರೆ ಇಲ್ಲ ಅಂತ ಹೇಳಿದರೆ. ಜಮೀನು ಭಾಗ ಆಗಿ 3 ವರ್ಷ ಆಗಿದೆ. ಹಾಗೆ ನೀರಿಗೆ ಏನೂ ಸಮಸ್ಯೆ ಇಲ್ಲ, ಯಾಕೆಂದರೆ ದೊಡ್ಡಪ್ಪನದು ನೀರಾವರಿ ಜಮೀನು ಆಗಿರೋದ್ರಿಂದ ನೀರಿನ ಸಮಸ್ಯೆ ಬರೋದಿಲ್ಲ ಅಂತ ಅಂದುಕೊಳ್ತೀನಿ. ಓಕೆ ಅಂತ ಹೇಳಿದ್ದಾರೆ, ಯಾಕೆಂದರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರಂತೆ ಅವ್ರ ದೊಡ್ಡಪ್ಪರು. ಹಾಗಾಗಿ ಇನ್ನು ಜಮೀನು ಖರೀದಿಸಿದ ನಂತರ ಸ್ವಲ್ಪ ಕಾಲ ಜೊತೆಯಲ್ಲಿ ಇದ್ದು ಸುಖ ಪಡೀರಿ ಅಂತಕ್ಕಂಥದ್ದು ಇದಿಷ್ಟಿನ ಜಮೀನಿನ ಬಗ್ಗೆ, ನೀರಿನ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಉಪಯೋಗಗಳು ಏನಪ್ಪ ಅಂದರೆ, ಈ ಒಂದು ಜಮೀನು ತೊಗೊಂಡ್ರೆ 4.5 ಎಕರೆ ಜಮೀನಲ್ಲಿ ಮಧ್ಯಭಾಗದ 1 ಎಕರೆ ಜಮೀನು ಸ್ವಲ್ಪ ಹಳ್ಳ ಬಿದ್ದಿದೆ, ನೀರು ಹರಿಯುತ್ತದೆ ಅಲ್ಲಿ. ಹಾಗಾಗಿ ಸ್ವಲ್ಪ ಆ 1 ಎಕರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಕಾದರೆ ಆ ಎಕರೆಗೆ ಸ್ವಲ್ಪ ಕಮ್ಮಿ ಕೊಡಿ, ತಗೋತೀನಿ ಅಂತ ಹೇಳಿದ್ದಾರೆ. ತಗೊಂಡ್ರೆ ಉತ್ತಮ, ಯಾಕೆಂದರೆ ಮುಂದೆ ಇಲ್ಲಿನ ಜಮೀನುಗಳು ಸಿಕ್ಕಾಪಟ್ಟೆ ರೇಟ್ ಆಗುತ್ತದೆ ಮತ್ತು ಇಷ್ಟೊಂದು ಕಮ್ಮಿ ಬೆಲೆಗೆ ಯಾರೂ ಕೂಡ ಕೊಡಲ್ಲ. ಬೇಕಾದ್ರೆ ಜಮೀನು ಎಷ್ಟಿದೆ ಅಂತ ವಿಚಾರಿಸಿ ಗೊತ್ತಾಗುತ್ತೆ ಅಂತ ಹೇಳಿದರೆ, ಹೌದು, ಇತ್ತೀಚೆಗೆ ಜಮೀನಿನ ಬೆಲೆ ತುಂಬ ಜಾಸ್ತಿ ಆಗಿದೆ ಸ್ನೇಹಿತರೆ. ಇವ್ರು ಹೇಳೋ ಅಂಥ ಒಂದು ಮಾತನ್ನು ಸತ್ಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟಾದರೂ ಸರಿ ಸಾಲನಾದರೂ ಮಾಡಿ ತಗೊಂಡ್ರೆ ಅನುಕೂಲತೆ ಆಗುತ್ತೆ. ಅಷ್ಟೇ ಜಾಸ್ತಿ ನಾನು ಇದ್ದರೂ ಕೂಡ ಅಷ್ಟೇ, ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ. ಓಕೆ ಅಂತ ಹೇಳಿದ್ದಾರೆ. ಇದಿಷ್ಟು ಜಮೀನಿನ ಬಗ್ಗೆ ಉಪಯೋಗಗಳ ಮಾತಾಗಿರುತ್ತೆ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ.